ನಾವು ಕಳೆದ ಸಾರಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಶುಭ್ರ ವಸ್ತ್ರಗಳನ್ನು ಕುರಿತು ಧ್ಯಾನ ಮಾಡಿಕೊಂಡೆವು. ಅವು ಆತ್ಮೀಯ ವಸ್ತ್ರಗಳು ಎಂಬುದಾಗಿ ನಾವು ತಿಳಿದುಕೊಂಡೆವು. ಶರೀರಕ್ಕೆ ಸಂಬಂಧಪಟ್ಟ ವಸ್ತ್ರಗಳೆಲ್ಲ ಅವು ಆತ್ಮೀಯ ವಸ್ತ್ರಗಳು. ಆತ್ಮೀಯ ವಸ್ತ್ರಗಳು ಯಾವೆಂಬುದನ್ನು ನಾವು ನೋಡುವಾಗ ಕೊಲಸ್ಸ 3:15 ನಾವು ಪರಸ್ಪರ ಪ್ರೀತಿ, ವಿಶ್ವಾಸ ಎಂಬ ವಸ್ತ್ರಗಳು, ಯೆಶಾಯ ಗ್ರಂಥ 61:3 ನೋಡುವಾಗ ಉತ್ಸಾಹ ಮತ್ತು ಸ್ತೋತ್ರದ ವಸ್ತ್ರಗಳು, ಮತ್ತು ಯೆಶಾಯ ಗ್ರಂಥ 61:10 ನೋಡಿದಾಗ ವಿಶೇಷವಾಗಿ ರಕ್ಷಣೆ ಎಂಬ ವಸ್ತ್ರ. ರಕ್ಷಣಾ ವಸ್ತ್ರ ನಾವು ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನ ಹೃದಯಪೂರ್ವಕವಾಗಿ ನಮ್ಮ ಕರ್ತನು, ನಮ್ಮ ಒಡೆಯನು, ನಮ್ಮ ಪ್ರಭು ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಾವು ಆತನನ್ನ ನಾವು ಆರಿಸಿಕೊಳ್ಳೋದು ಮಾತ್ರವಲ್ಲ, ಆತನ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿದಾಗ, ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ಬಂದಾಗ ಆತನ ಒಂದು ಬದಲಾವಣೆಯನ್ನ ನಾವು ಈಗಾಗಲೇ ಕೇಳಿಸ್ಕೊಳ್ತಾ ಬಂದೆವು. ಆಂತರಿಕವಾಗಿ ಬದಲಾವಣೆ ಆಗುವಂತಹದ್ದು ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ರುಚಿ, ಆ ರಕ್ಷಣೆಯ ಭಾಗ್ಯ, ಆತನನ್ನ ಸ್ತುತಿಸಿ ಆತನನ್ನು ಆರಾಧಿಸಬೇಕು ಎಂಬುದಾಗಿರ್ತಕ್ಕಂಥ ಒಂದು ತವಕ ಪ್ರತಿಯೊಬ್ಬ ರಕ್ಷಣೆ ಹೊಂದಿರುವಂತಹ ವಿಶ್ವಾಸಿಯ ಹೃದಯದಲ್ಲಿ ಅದು ಹುಟ್ಟು ಬರುವಂತದ್ದಾಗಿದೆ. ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಮತ್ತು ಹಾಗೆ 1 ಥೆಸಲೋನಿಕ 5:8 ವಿಶ್ವಾಸ, ಪ್ರೀತಿ ಎಂಬ ವಸ್ತ್ರಗಳನ್ನು ಕುರಿತು, ಇವು ನಮಗೆ ಆತ್ಮೀಕವಾಗಿ ನಾವು ಧರಿಸಿಕೊಳ್ಳಬೇಕಾಗಿರುವಂತಹ ವಸ್ತ್ರಗಳಾಗಿರಬೇಕು ಎಂಬುದನ್ನ ಸಾರ್ದಿಸ್ ಸಭೆಗೆ ಹೇಳುವಾಗ ನಾವು ಅದನ್ನ ಧ್ಯಾನಿಸಿಕೊಂಡು ಇದು ನಾವು ಕೂಡ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳಬೇಕಾಗಿರುವಂತ ಆತ್ಮೀಯ ಗುಣಗಳು. ವಸ್ತ್ರಗಳೆಲ್ಲ ಅವು ಆತ್ಮೀಯ ಗುಣಗಳು. ವಸ್ತ್ರಗಳೆಲ್ಲ ನಮ್ಮ ಆತ್ಮೀಕ ಜೀವನ ಶೈಲಿ. ಯಾಕಂದ್ರೆ ನಾವೀಗ ತಾನೇ ಕೇಳಿಸ್ಕೊಂಡ ಹಾಗೆ ಆ ಅರಸನು ಬರ್ತಾನೆ, ಮಹಾಪ್ರಭಾವಯುಳ್ಳ ಅರಸನು. ಆತನು ಬರ್ತಾನೆ. ಆತನು ಯಾರು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಆತನ ನ್ಯಾಯಾಧಿಪತಿಯಾಗಿ ಬರೋನಾಗಿದ್ದಾನೆ. ಆತನು ಬಂದು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಏನು ಕಾಣಿಸುವುದು? ನಮ್ಮ ಹೃದಯದಲ್ಲಿ ಏನು ಕಾಣಿಸುವುದು? ನಮ್ಮ ಹೃದಯದಲ್ಲಿ ನಂಬಿಕೆ ಉಂಟೋ? ನಮ್ಮ ಹೃದಯದಲ್ಲಿ ಪ್ರೀತಿ ಉಂಟೋ? ನಾವು ಆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದೀವ? ಸಾರ್ದೀಸು ಸಭೆಯಲ್ಲಿ ಈ ಒಂದು ಮಹಾ ವಾಗ್ದಾನವನ್ನು ಕರ್ತನು ಕೊಡ್ತಾನೆ ಪ್ರಿಯರೇ. ಎಫೆಸ್ ಸಭೆಗೆ ಈ ವಾಗ್ದಾನ ಕೊಟ್ಟಿಲ್ಲ. ಎಫೆಸ್ ಸಭೆಗೆ ಹೇಳ್ತಾ ಜೀವವೃಕ್ಷದ ಫಲವನ್ನು ತಿನ್ನುವೆವು ಎಂಬುದಾಗಿ ಆತನು ಹೇಳ್ತಾನೆ ಪರಲೋಕದ ವಿಷಯದಲ್ಲಿ. ಸ್ಮೂರ್ಣ ಸಭೆಗೆ ಹೇಳುವಾಗ ಜೀವವೆಂಬ ಜಯಮಾಲೆಯನ್ನು ಕೊಡುವೆನೆಂಬುದಾಗಿ. ನೋಡ್ರಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 11ನೇ ನಾವು ನೋಡುವಾಗ ಜೀವವೆಂಬ 10ನೇ ಅಧ್ಯಾಯ 10ನೇ ಕೊನೆ ಭಾಗ, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಜಯಮಾಲೆಗಳು, ವಿಶ್ವಾಸಿಗಳಿರುವಂತಹ ಜಯಮಾಲೆಗಳನ್ನು ಕುರಿತು ನಾವೀಗಾಗ್ಲೇ ಸುದೀರ್ಘವಾದಂತಹ ಅಧ್ಯಯನವನ್ನು ಮಾಡಿದ್ದೇವೆ. ಸಹೋದರ ಸ್ಟೀವೆನ್ಸನ್ ಬ್ರದರ್ ಅವರು ಹೇಳಿದ್ದಾರೆ, ವಿಶ್ವಾಸಿಗಳಿಗೆ ಪರಲೋಕದಲ್ಲಿ ನಮಗೆ ರಕ್ಷಣೆ ಶಾಶ್ವತ, ರಕ್ಷಣೆ ಹೋಗುವುದಿಲ್ಲ. ಆದರೆ ನಾವು ಕ್ರಮವಾದ ಆತ್ಮಿಕ ಜೀವನ ಜೀವಿಸಿದ್ರೆ ನಾವು ಈ ಜಯಮಾಲೆಗಳನ್ನು ಕಳೆದುಕೊಳ್ತೇವೆ, ಬಹುಮಾನಗಳನ್ನು ಕಳೆದುಕೊಳ್ತೇವೆ. ಆದುದರಿಂದ ದೇವರ ವಾಕ್ಯ ನಮಗೆ ಪದೇ ಪದೇ ಎಚ್ಚರಿಸಿ ಹೇಳುವುದೇ ಏನೆಂದರೆ, ನಾವು ನಿಜವಾಗಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿರೋರು, ಬಡತನವಿರಲಿ, ಸಿರಿತನವಿರಲಿ, ಕಷ್ಟವಿರಲಿ, ಸುಖವಿರಲಿ, ನೋವಿರಲಿ, ಸಂತೋಷವಿರಲಿ, ಎಲ್ಲಾ ಸಂದರ್ಭದಲ್ಲಿಯೂ ನಾವು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನೋಡ್ತಾ ಇರಬೇಕು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿದವರಿಗೆ ಬರೀತಾ ಈ ಮಾತನ್ನ ಹೇಳ್ತಾನೆ, ನಾನು ಬಡವನಾಗಿರಲು ಬಲ್ಲೆನು, ಐಶ್ವರ್ಯವಂತನಾಗಿರಲು ಬಲ್ಲೆನು, ಅದರ ಗುಟ್ಟು ನನಗೆ ತಿಳಿದಿದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಆ ಗುಟ್ಟೇನೆಂದ್ರೆ, ಆ ಮಹಾ ಅರಸನು ಬರುವಾಗ ನಾನು ಆತನೊಂದಿಗೆ ಇರ್ತೇನೆ. ನೋಡ್ರಿ, ಯಾವ ಆ ಸ್ಮರಣ ಸಭೆಗೆ ಆ ಜಯಮಾಲೆಯ ವಾಗ್ದಾನವನ್ನು ಕೊಟ್ಟರೆ, ಪೆರ್ಗಮ ಸಭೆ ದುರ್ಬೋಧನೆ ಇರುವಂತ ಸಭೆ ಆಗಿತ್ತು, ಬೆಳಾಮನ ಬೋಧನೆ ಇರುವಂತದ್ದಾಗಿತ್ತು, ನಿಕಲೋಯಿತರ ಬೋಧನೆ ಇರುವಂತದ್ದಾಗಿತ್ತು. ಅದನ್ನ ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಅದನ್ನ ಬಹಳ ವಿವರವಾಗಿ ನಾವು ಓದಿದ್ದೀವಿ. ಯಾಕೆ ಇಷ್ಟು ವಿವರವಾಗಿ ಈ ಸಂಗತಿಗಳನ್ನ ನಾವು ಧ್ಯಾನ ಮಾಡ್ಬೇಕಾದ ಅವಶ್ಯಕತೆ ಇದೆ ಎಂಬುದಾಗಿ ಹೇಳುವಾಗ,
ನಾವು ಲ್ಯಾಂಡ್ ಆಗ್ತಕ್ಕಂಥ ಈ ಟೆಕ್ನಾಲಜಿಕಲ್ ದಿನಗಳಿದಾವಲ್ಲ, ಇವು ಬಹಳ ಭಯಂಕರವಾದಂತ ದಿನಗಳು. ಯೂಟ್ಯೂಬ್ ನಲ್ಲಿ ಯಾರು ಏನೇನೋ ಅವ್ರವ್ರಿಗೆ ತೋಚಿದಿರ್ತಕ್ಕಂಥ ಒಂದು ಮಾತುಗಳನ್ನು ಹೇಳುವಾಗ ಜನರು ತೀಟೆ ಕಿವುಗಳುಳ್ಳವರಾಗಿ ಅವುಗಳ ಕಡೆ ಆಕರ್ಷಿತರಾಗ್ತಾರೆ. ಆದ್ರೆ ಅದರಲ್ಲಿ ವಾಕ್ಯ ಕ್ರಮಾನುಸಾರವಾದಂತ ಸ್ವಸ್ಥ ಬೋಧನೆ ಇಲ್ಲದೆ ಇರುವುದರಿಂದ ಅದಕ್ಕೆ ಬೇಗ ಆಕರ್ಷಿತರಾಗ್ತಾರೆ. ಕೆಲವರು ವಾಪಸ್ಸಿ ಆಗಿದ್ದಾರೆ. ಯಾಕಂದ್ರೆ ವಾಕ್ಯದ ಆಳ ಗೊತ್ತಿಲ್ಲ. ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದದ್ದು, ಯಾವುದೋ ಒಂದು ಗ್ರಂಥವನ್ನ ಬರೆದು ಅನ್ಬ್ಯಾಪ್ಟೈಸ್ಡ್ ಅಂತ ಬರೆದು, ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೇರೂರಿಕೊಂಡು ಫಲಿಸಬೇಕಾಗಿರುವಂತಹ ಒಬ್ಬ ಸಹೋದರಿ ಯಾವ ಹೆಸರಿನಲ್ಲಿ ರಕ್ಷಣೆಯನ್ನು ಹೊಂದಿ, ಅಂದ್ರೆ ಅವರು ನಮ್ಮ ಪಂಕ್ತಿಯಲ್ಲಿ ಅವರಲ್ಲ, ಅವರು ಬೇರೆ ಸಹೋದರರೇ. ಆದರೆ ಆಲೋಚನೆ ಮಾಡಬೇಕಾಗಿರುವ ಸಂಗತಿ ಏನಂತ ಹೇಳಿದ್ರೆ, ಈ ಥಿಯಾಲಜಿ ಒಂಥರ ಶುಗರ್ ಕೋಟೆಡ್ ನೈಫ್ ಇದ್ದಂಗೆ. ಇದೊಂಥರ ಏನು ಜೇನು ಸುರಿಸಿರುವಂತ ಜೇನು ಇರುವಂತ ಒಂದು ಕತ್ತಿ ಇದ್ದ ಹಾಗೆ. ಅದು ಆಳವಾಗಿ ತಗೊಂಡ್ರೆ ಅದು ಎಲ್ಲೆಲ್ಲೋ ಹೋಗ್ತದೆ. ಕೇವಲ ರಿಸರ್ಚ್ ಮಾಡ್ಲಿಕ್ಕೆ ಹೋಗುವಂತವ್ರು ಎಂಪಿರಿಕಲ್ ರಿಸರ್ಚ್ ಅನ್ನೋ ಘಟ್ಟದಲ್ಲಿ ಆಕೆ ಹೋಗ್ಬಿಟ್ಟು ಕೊನೆಗೂ ಕೂಡ ಏನಾಗಿದೆ ಅಂದ್ರೆ, ಕ್ರಿಸ್ಟಿಯಾನಿಟಿ ಅನ್ನೋದೇ ಒಂದು ರೀತಿಯ ಏನು ಸಮಂಜಸವಾಗಿರುವಂಥದ್ದು ಅಲ್ಲ ಎಂಬುದಾಗಿ ಹಿಂದಿನ ಅನ್ಯ ಧರ್ಮಕ್ಕೆ ಹೋಗಿರುವಂಥದ್ದು. ಯಾಕೆ ಎಂಬುದಾಗಿ ಹೇಳುವಾಗ, ಸತ್ಯವನ್ನ ಸರಿಯಾಗಿ ಗ್ರಂಥವನ್ನ ಪರಿಶೀಲಿಸಿ ಅಧ್ಯಯನ ಮಾಡ್ಬೇಕಂತ ಯೆಶಾಯ ಗ್ರಂಥಕರ್ತ ಹೇಳ್ತಾನೆ. ನಾವು ಚೆನ್ನಾಗಿ ಧ್ಯಾನಿಸ್ಬೇಕು, ಅಧ್ಯಯನ ಮಾಡಬೇಕು, ರಕ್ಷಣೆಯಲ್ಲಿ ನಾವು ನಿಲ್ಲಬೇಕು. ಆತ್ಮಿಕವಾದಂತ ಬೋಧನೆ ಯಾವುದು, ಕೇವಲ ಐವಾಶ್ ಮಾಡುವಂತದ್ದು ಯಾವುದು, ಕೇವಲ ನಮಗೊಂದು ಧಾರ್ಮಿಕ ಬೋಧನೆಯನ್ನ ನೀಡುವಂಥದ್ದು ಯಾವುದು, ಕರ್ತನ ಅಂತ ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧಪಡಿಸುವಂತ ಬೋಧನೆ ಯಾವುದು, ಯಾವುದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ಸ್ಥಿರವಾಗಿರುವಂತದ್ದು. ಆದ್ದರಿಂದ ಸ್ಥಿರವಾಗಿರುವ ಈ ವಾಕ್ಯದಲ್ಲಿ ವಿ ನೀಡ್ ಟು ಡಿಗ್ ಮೋರ್ ಅಂಡ್ ಮೋರ್, ಹೆಚ್ಚೆಚ್ಚು ತಿಳಿದುಕೊಂಡು ನಾವು ಕರ್ತನನ್ನ ಮಹಿಂಪಡಿಸುವಂತರಾಗಿರ್ಬೇಕು ಪ್ರಿಯರೇ. ಈಗ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನು ಯಾರಾದ್ರೂ ಓದ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 5, 6 ವಚನಗಳು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್. ದೇವರ ಆತ್ಮನು ಸಭೆ ಅಂತ ಸಿಂಗುಲರ್ ಇಲ್ಲ, ಅಲ್ಲಿ ಸಭೆಗಳಿಗೆ ಪ್ಲೂರಲ್. ಆಸಿಯಾ ಪ್ರಾಂತದಲ್ಲಿರುವ 7 ಸಭೆಗಳು ಅಂದ್ರೆ ಆ ಚಿಕ್ಕ ಸಭೆಗಳು ಮಾತ್ರವಲ್ಲ, ದೇ ಆರ್ ದ ಚರ್ಚಸ್ ಆಫ್ ದ ಎಂಟೈರ್ ವರ್ಲ್ಡ್. ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ಇರುವ ಸಭೆಗಳವರು ಅವರು ಕಿವಿಗೊಟ್ಟು ಈ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಹಾಗಾದ್ರೆ ಈ ಸ್ಮರಣ ಸಭೆಗೆ ಜಯಮಾಲೆ ಹಾಗೆ ಕೊಟ್ರೆ, ಪೆರ್ಗಮ ಸಭೆಗೆ ಕೊಡುವಂತ ವಾಗ್ದಾನ, ಹೊಸ ಹೆಸರನ್ನು ಕೊಡುವೆನು, ಆ ಹೆಸರನ್ನು ಹೊಂದಿದವನಿಗೆ ಹೊರತು ಬೇರೆಯವರಿಗೆ ಗೊತ್ತಿಲ್ಲ. ಆ ಒಂದು ವಾಗ್ದಾನ ಪೆರ್ಗಮ ಸಭೆಗೆ ಕೊಟ್ರೆ, ತುವತೈರ ಸಭೆಗೆ ಉದಯ ಸೂಚಕ ನಕ್ಷತ್ರವನ್ನು, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನೇ ಆತನ ಜೊತೆಯಲ್ಲೇ ಇರುವೆನೆಂಬುದಾಗಿ ತುವತೈರ ಸಭೆಗೆ ವಾಗ್ದಾನ ಕೊಟ್ಟರೆ, ಸಾರ್ದೀಸ್ ಸಭೆಗೆ ಬಂದಾಗ ಬಹಳ ಅದ್ಭುತವಾದಂಥದ್ದು. ಈ ಒಂದೊಂದು ಸಭೆನೂ ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಒಂದು ಗುಣ ಹೊಂದಿರುವಂತ ಸಭೆ ಆಗಿತ್ತು. ಎಫೆಸ್ ಸಭೆ ಎಂಬುದಾಗಿ ಹೇಳುವಾಗ ಪ್ರೀತಿ ಇಲ್ಲದ ಸಭೆ ಎಂಬುದಾಗಿ, ಮತ್ತು ಸ್ಮರಣ ಸಭೆ ಎಂಬುದಾಗಿ ಹೇಳುವಾಗ ಪರ್ಸಿಕ್ಯೂಟೆಡ್ ಚರ್ಚ್, ಹಿಂಸೆಯನ್ನು ಅನುಭವಿಸಿರುವ ಸಭೆಯಾಗಿ, ಪೆರ್ಗಮ ಸಭೆ ಎಂಬುದಾಗಿ ಹೇಳುವಾಗ ಕಾಂಪ್ರಮೈಸ್ಡ್ ಚರ್ಚ್, ಅಂದ್ರೆ ಲೋಕದ ಜೊತೆಗೆ ರಾಜಿಯಾಗಿ ಹೋಗಿರುವಂತಹ ಸಭೆ ಎಂಬುದಾಗಿ, ತುವತೈರ ಸಭೆ ಎಂಬುದಾಗಿ ಹೇಳುವಾಗ ಲೋಕಕ್ಕೆ ಜಾರಿ ಹೋಗುವಂತ ಸಭೆಯಾಗಿ, ಮತ್ತು ಸಾರ್ದಿಸ್ ಸಭೆ ಎಂಬುದಾಗಿ ಹೇಳುವಾಗ ದ ಡೆಡ್ ಚರ್ಚ್, ಮೃತವಾಗಿರುವ ಸಭೆಗಳು. ಹೀಗಿದ್ದಾಗ್ಯೂ ಕೂಡ ಕರ್ತನು ಎಷ್ಟು ಪ್ರೇಮಮಯನು ಪ್ರಿಯರೇ, ಆತನಿಗೆ ಎಷ್ಟು ಅಂತರಣೆ ಇದೆ. ತಾನು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆ ಆಗಿರೋ ಕಾರಣಕ್ಕಾಗಿ ಎಷ್ಟೆಲ್ಲ ಇದ್ರೂ ಕೂಡ ತಾನು ಎಚ್ಚರಿಕೆಗಳು ಕೊಡ್ತಿದ್ದಾನೆ, ತಾನು ಕಾಲವನ್ನ ಹೆಚ್ಚೆಚ್ಚು ಕೊಡ್ತಾ ಇದ್ದಾನೆ. ಮತ್ತು
ಅದನ್ನ ಹೇಗೆ ತಿರುಗಿಸ್ಕೊಳ್ಬೇಕೆಂಬುದಾಗಿ, ದೇವರ ಕಡೆಗೆ ತಿರುಗಿಸ್ಕೋ ಆ ಮಾತನ್ನ ನಾವು ಧ್ಯಾನಿಸುವಾಗೆಲ್ಲ, ಒಂದು ವೇಳೆ ನಾವೆಷ್ಟು ದೂರ ಹೋಗಿದ್ದೆವು ಅಲ್ಲಿಂದಲೂ ಕೂಡ ಪುನಃ ಕರ್ತನ ಕಡೆಗೆ ಕಮ್ ಬ್ಯಾಕ್, ಹಿಂದಕ್ಕೆ ಬಾ ಎನ್ನುವ ಸ್ವರ ನಮಗೆ ಬಹಳ ವಿಶೇಷವಾಗಿ ಸತ್ಯವೇದದಲ್ಲಿ ಕಾಣಿಸ್ತಾ ಇರ್ತದೆ ಪ್ರಿಯರೇ. ಎಷ್ಟು ದೂರ ಹೋಗಿದ್ದರು, ಕರ್ತನು ಹಿಂದಕ್ಕೆ ಬಾ ಎಂಬುದಾಗಿ. ಇಲ್ಲಿ ನಾವು ನಮ್ಮ ಧ್ಯಾನಾಂಶ ಇವತ್ತು ಕರ್ತನು ಕೊಟ್ಟಿರುವ ಈ ವಾಗ್ದಾನದಲ್ಲಿ ಗಮನಿಸುವಂತಹದ್ದು, ಜಯಶಾಲಿಗೆ ಈಗ ಶುಭ್ರ ವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವನೆಂಬುದಾಗಿ. ಈ ಜೀವಬಾಧ್ಯರ ಪಟ್ಟಿ ಅಂದ್ರೆ ಏನು? ಇದನ್ನ ನಾವು ಇವತ್ತು ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಅಧ್ಯಯನ ಮಾಡೋಣ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಆನ್ ದ ಕಾಂಟೆಕ್ಸ್ಟ್. ಕೆಲವೊಮ್ಮೆ ವಾಕ್ಯನ ಎದಕ್ಕಿದ್ದಂತೆ ಅದು ಆಜ್ಞೆಯಾಗಿರ್ತದಲ್ಲ, ಆ ಆಜ್ಞೆಯಾಗಿ ಅರ್ಥ ಮಾಡ್ಕೊಳ್ಳುವಾಗ ಅದನ್ನ ನೇರವಾಗಿ ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ಕರ್ತನಾದ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದರು, ಏನಂತ ಹೇಳಿದ್ರೆ, ಹೋಗಿರಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿ, ಅವ್ರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ, ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿ. ದಟ್ ಇಸ್ ಎ ಡೈರೆಕ್ಟ್ ಕಮ್ಯಾಂಡ್ ಫ್ರಮ್ ದ ಗಾಡ್. ಅದು ದೇವರು ಕೊಟ್ಟಿರುವಂತ ಕಮ್ಯಾಂಡ್ಮೆಂಟ್, ಅದು ನೇರವಾಗಿ ಅರ್ಥ ಆಗುತ್ತೆ, ಅದು ಡೈರೆಕ್ಟ್ ಆಗಿದೆ. ಆದ್ರೆ ಕೆಲವು ಕಡೆ ಒಂದು ಅಲಿಗಾರಿಕಲ್ ಮೀನಿಂಗ್ ಇರ್ತದೆ, ಕಾಂಟೆಕ್ಸ್ಚುಯಲ್ ಮೀನಿಂಗ್ ಇರ್ತದೆ. ಪದ ಒಂದೇ, ಸಂದರ್ಭ ಬೇರೆ ಉಪಯೋಗಿಸಲ್ಪಟ್ಟಾಗ ಆ ಸಂದರ್ಭದ ಸಾಂದರ್ಭಿಕ ಅರ್ಥ ಬೇರೆ ಇರ್ತದೆ. ಆದ್ದರಿಂದ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ ಕೆಲವೊಮ್ಮೆ ಆ ಕಾಂಟೆಕ್ಸ್ಟ್ ಬೇಸ್ ನಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ನಾವು ಅಪ್ಲೈ ಮಾಡ್ಕೋಬೇಕು, ಅದನ್ನ ನಾವು ಮನವರಿಕೆ ಮಾಡ್ಕೋಬೇಕು, ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಆದ್ರಿಂದ ಈ ಜೀವಬಾಧ್ಯರ ಪಟ್ಟಿ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಒಂದು 4 ರೆಫರೆನ್ಸ್ಗಳಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಂತ ಪದ ಆಗಿರ್ತದೆ. ಅದರ ಅರ್ಥವನ್ನು ತಿಳ್ಕೊಳ್ಳೋಣ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಒಂದು 4-5 ರೆಫರೆನ್ಸಸ್ ನಲ್ಲಿ ದೇವರ ವಾಕ್ಯ ಜೀವಬಾಧ್ಯರ ಪಟ್ಟಿ ಕುರಿತು ನಮಗೆ ಯಾವ ರೀತಿಯ ಅರ್ಥವನ್ನು ಕೊಡುತ್ತದೆ ಎಂಬುದನ್ನ ತಿಳ್ಕೊಳ್ಳುವಂತ ಒಂದು ಚಿಕ್ಕ ಪ್ರಯತ್ನವನ್ನು, ಒಂದು ಹಂಬಲ್ ಎಫರ್ಟ್, ಒಂದು ತುಂಬಾ ದೀನತ್ವದಿಂದ ಕಲ್ತ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ ಪ್ರಿಯರೇ. ದಯಮಾಡಿ ನೋಡ್ರಿ. ಮೊಟ್ಟ ಮೊದಲದಾಗಿ ಮಹಾನಾಯಕನು, ಆ ಮಾತು ಹೇಳ್ಬೋದಾ ಮೋಶೆ ವಿಷಯದಲ್ಲಿ? ಮೋಶೆ ಎಂತ, ವಾಟ್ ಎ ಗ್ರೇಟ್ ಇಂಟರ್ಸೆಸರ್, ವಿಜ್ಞಾಪನೆ ಮಾಡುವಂತ ಆ ಜನರಿಗೂ ದೇವರಿಗೂ ಮಧ್ಯದಲ್ಲಿ ಹೇಗೆ ನೋಡ್ರಿ. ದಯಮಾಡಿ ವಿಮೋಚನ ಕಾಂಡ 32ನೇ ಅಧ್ಯಾಯ 32-33 ವಚನಗಳು, ಅಲ್ಲಿ ನಮಗೆ ಆ ಒಂದು ಪ್ರಸ್ತಾಪ ಬರುತ್ತದೆ. ನಾವು ದಯಮಾಡಿ ನೋಡ್ರಿ, ವಿಮೋಚನ ಕಾಂಡ 32ನೇ ಅಧ್ಯಾಯ 32-33 ವಚನಗಳು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆ ಬಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಕರ್ತನಲ್ಲಿ ಪ್ರಿಯರೇ, ವಾಟ್ ಎ ಗ್ರೇಟ್ ಲೀಡರ್ ಮೋಶೆ. ಆತನು ಆ ದೇವರ ಉಗ್ರತೆ ಇಸ್ರಾಯೇಲ್ ಜನರ ಮೇಲೆ ಹೋಗುವಂತ ಸಂದರ್ಭ ಅದಾಗಿತ್ತು. ಯೆಹೋವ ದೇವರು ಹೇಳಿದ್ರು, ಮೋಶೆ, ನಿನ್ನಿಂದಲೇ ನಾನೊಂದು ಜನಾಂಗವನ್ನುಂಟು ಮಾಡ್ತೇನೆ. ಆ ಜನರು ಮೊದಲಿಂದಲೂ ಕೂಡ ನನಗೆ ವಿಧೇಯರಾಗಲಿಲ್ಲ, ಅವರು ತಪ್ಪಿ ಹೋಗುವಂತವರಾಗಿದ್ದಾರೆ, ಅವರ ಮನಸ್ಸಿನಲ್ಲಿ ತಪ್ಪಿ ಹೋಗುವಂತವರಾಗಿದ್ದಾರೆ. ನಿನ್ನಿಂದ ಒಂದು ಜನಾಂಗವನ್ನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಮೋಶೆ, ಹಾಗನ್ನಬೇಡ ದೇವರೇ, ಹಾಗನ್ನಬೇಡ. ಯಾಕಂದ್ರೆ ಆ ದೇವರು ತನ್ನ ಇಸ್ರಾಯೇಲ್ ಜನಾಂಗವನ್ನು ಕರೆದುಕೊಂಡು ಹೋಗಿ ಅರಣ್ಯದಲ್ಲಿ ನಾಶ ಮಾಡಿದನು ಎಂಬುದಾಗಿ, ಆ ಒಂದು ಅಪಕೀರ್ತಿ ನಿಮಗೆ ಬರಬಾರದು ದೇವರು ಎಂಬುದಾಗಿ, ಕರ್ತನ ಜೊತೆಯಲ್ಲಿ ಒಬ್ಬ ನರಮನುಷ್ಯನ ಜೊತೆಯಲ್ಲಿ ಮಾತನಾಡುತ್ತಾನೋ ಎಂಬಂತೆ ಮೋಶೆ ಯೆಹೋವ ದೇವರ ಜೊತೆಯಲ್ಲಿ ಮಾತನಾಡುವವನಲ್ಲ. ವಾಟ್ ಎ ಗ್ರೇಟ್ ಸ್ಪಿರಿಟ್! ಎಷ್ಟು ಆ ದೈವಾತ್ಮ ಆತನ ಮನಸ್ಸಿನಲ್ಲಿ ಆ ಜನರಿಗೋಸ್ಕರವಾಗಿ ಆ ಹೃದಯ ಮಿಡಿತ ಇತ್ತು, ಆ ಮನಸ್ಸಿನ ವೇದನೆ ಇತ್ತು, ಆ ಮನಸ್ಸಿನ ಬಾಧೆ ಇತ್ತು ಆ ಜನರ ಸಂರಕ್ಷಣೆಗಾಗಿ. ಪ್ರಿಯರೇ, ಅದು ಅಲ್ವಾ
ಹಿರಿತನ, ಅದು ಅಲ್ವಾ ನಾಯಕತ್ವ. ಆತ್ಮಗಳನ್ನ ಕಾಯ್ದುಕೊಳ್ಳೋದಕ್ಕೆ ಕರ್ತನ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಯಾವ ಹಂತಕ್ಕೂ ಹೋಗ್ತೀರಂದ್ರೆ, ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ನೀವು ತೊಲಗಿಸಿದರೂ ಪರವಾಗಿಲ್ಲ. ಪ್ರಿಯರೇ, ಹಿಬ್ರೂ ಬೈಬಲ್ನಲ್ಲಿ ಈ ಜೀವಬಾಧ್ಯರ ಪಟ್ಟಿ ಅಂತ ನಾವು ನ್ಯೂ ಟೆಸ್ಟಿಮೆಂಟಲ್ ಪ್ಯಾಟರ್ನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಓಲ್ಡ್ ಟೆಸ್ಟಿಮೆಂಟಲ್ ಪ್ಯಾಟರ್ನ್ ಅಲ್ಲಿ ದಟ್ ಈಸ್ ದ ಬುಕ್ ಆಫ್ ಲೈಫ್ ಬುಕ್. ಅಂದ್ರೆ ಇನ್ನೂ ಜೀವಿಸದೇ ಇರುವಂತವರು ಇಸ್ರಾಯೇಲ್ ಜನಾಂಗದ ಆ ಪಟ್ಟಿ ಆತನು ಬರೆದಿರುವುದು. ನೋಡ್ರಿ, ಅದಕ್ಕೆ ಆ ಮಾತಿದೆ ಕನ್ನಡ ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಲ್ಲ. ಸಹೋದರಿ ಚೆನ್ನಾಗಿ ಓದಿದ್ರು. ನೀನು ಬರೆದಿರುವ ಬ್ರಾಕೆಟ್ ನಲ್ಲಿ ಜೀವಿತರ ಅಂತಿದೆ. ನೀನು ಬರೆದಿರುವ ಇಟ್ಸ್ ರಿಟನ್ ಬೈ ಗಾಡ್. ಆದ್ರಿಂದ ಹೇಳ್ತೇನೆ, ದೇವ್ರೆ ನೀನು ಬರೆದಿದ್ದೀಯ, ನೀನು ಅಳಿಸ್ಬಿಡು. ವಾಟ್ ಎ ಗ್ರೇಟ್ ರೆಸ್ಪಾನ್ಸ್. ಕರ್ತನ್ ಯಾವ ರೀತಿ ಆನ್ಸರ್ ಕೊಡ್ತಾರೆ ನೋಡ್ರಿ ಪ್ರಿಯರೇ. ನಾನಲ್ಲಿ ಕೆಳಗಡೆ ವಚನ ನೋಡಿದಾಗ ಸ್ವಾಮಿ ಪ್ರತ್ಯುತ್ತರ ಕೊಡ್ತಾನೆ. ಸಿಸ್ಟರ್ 33ನೇ ವಚನ. ಅದಕ್ಕೆ ಯೆಹೋವನು, ಯಾರು ಅದಕ್ಕೆ ಯೆಹೋವನು ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು. ಎಸ್, ಸಾಕು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಈಗ ಅರ್ಥ ಮಾಡ್ಕೊಳ್ಳಿ, ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಜೀವಬಾಧ್ಯರ ಪಟ್ಟಿ ಬರೆದಿದ್ದು ಯೆಹೋವ ದೇವರು. ಅದು ಇದ್ದದ್ದು ಯಾರ ಬಳಿ? ನನ್ನ ಬಳಿಯಲ್ಲಿರುವ ಎಂಬುದಾಗಿ ಹೇಳ್ತಾನೆ. ಅಲ್ಲಿನ ಅರ್ಹತೆಗಳೇನು? ಯಾರು ಪಾಪ ಮಾಡಿದಾರೋ, ಯಾರು ಆಜ್ಞೆಯನ್ನು ಮೀರಿದಾರೋ, ಯೆಹೋವನು ಯಾರ್ಯಾರ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ಅಳಿಸಿಬಿಡುವೆನು. ದಟ್ ವಾಸ್ ಟುವರ್ಡ್ಸ್ ದ ಇಸ್ರಾಯಲೈಟ್ಸ್. ಇಸ್ರಾಯೇಲ್ ಜನಾಂಗದ ವಿಷಯದಲ್ಲಿ ಮೋಶೆ ದೇವರ ಒಂದು ಮಾನದಂಡಗಳನ್ನು ಅರಿತಿರುವಂತ ವ್ಯಕ್ತಿ, ದೇವರ ಒಂದು ಆಜ್ಞೆಗಳನ್ನು ಅರ್ಥ ಮಾಡಿಕೊಂಡಿರುವಂತ ವ್ಯಕ್ತಿ. 40 ದಿನ ಕರ್ತನ ಸಂಸರ್ಗದಲ್ಲಿ, ಕರ್ತನ ಒಡನಾಟದಲ್ಲಿ, ಕರ್ತನ ಪಾದ ಸನ್ನಿಧಿಯಲ್ಲಿ ಅಮೂಲ್ಯವಾದ ಆತ್ಮೀಯ ಸಂಗತಿಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಮಹಾನ್ ಹಳೆ ಒಡಂಬಡಿಕೆಯ ಪ್ರವಾದಿ ಮೋಶೆ. ಆತ ಹೇಳ್ತಾನೆ, ಆ ಮಾತನ್ನು ಕೇಳಿದಾಗ ದೇವರು ಕೂಡ ಸರಿಯಾದ ಪ್ರತ್ಯುತ್ತರ, ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡ್ತಾರೋ ಅವರ ವಿಷಯದಲ್ಲಿನೇ ಮೋಶೆ, ನಿನ್ನ ವಿಷಯದಲ್ಲಿ ನಾನು ಅಳಿಸಿ ಬಿಡುವುದಿಲ್ಲ. ಇಲ್ಲಿ ನಾವು ಇನ್ನೊಂದು ಸಂಗತಿ ನೋಡ್ತೇವೆ. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ದಯಮಾಡಿ ನೋಡ್ರಿ. ಕೀರ್ತನೆ 69ನೇ ಕೀರ್ತನೆ 28ನೇ ವಚನ. ಇಲ್ಲಿ ಕೂಡ ನಾವೊಂದು ಉಲ್ಲೇಖವನ್ನು ಕಾಣ್ತೇವೆ. 69ನೇ ಕೀರ್ತನೆ. ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ. ಕನ್ನಡ ಭಾಷೆಯಲ್ಲಿ ಆ ಶೀರ್ಷಿಕೆ ನೋಡಿದ್ರೆ ಆ ಅಧ್ಯಾಯಕ್ಕೆ, ಆ ಕೀರ್ತನೆಗೆ, 69ನೇ ಕೀರ್ತನೆಗೆ, ಅಲ್ಲಿ ಶತ್ರುಗಳಿಗೆ ಅವರಿಗೆ ದಂಡನೆ ಆಗ್ಬೇಕಂತ ಅವನು ದಾವಿದನು ಮಹಾ ಅರಸನು ಆತ ಕರ್ತನ ಸನ್ನಿಧಿಯಲ್ಲಿ ಆತನ ಪ್ರಾರ್ಥನೆ ಮಾಡ್ತಾ ಅವರ ಹೆಸರುಗಳು ಅಳಿಸಲ್ಪಡಲಿ. ಅಂದ್ರೆ ಎಷ್ಟು ನೋವನ್ನು ಅನುಭವಿಸಿದನೋ ದಾವಿದನು ಶತ್ರುಗಳಿಂದ, ಆತನು ಹಾಗೆ ಆ ಎಕ್ಸ್ಟ್ರೀಮ್ ವೇನಲ್ಲಿ ಲಾಸ್ಟಿಗೆ ಅವರೆಲ್ಲರೂ ಕೂಡ ಹಾಳಾಗಿ ಹೋಗ್ಲಿ, ನರಕಕ್ಕೆ ಹೋಗ್ಲಿ ಅನ್ನೋ ರೀತಿನಲ್ಲಿ ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರುಗಳು ಅಳಿಸಲ್ಪಡಲಿ ಎಂಬುದಾಗಿ ಹೇಳುವುದನ್ನ ನಾವು ದಾವಿದನ ಕೀರ್ತನೆಯಲ್ಲಿ ಕಾಣ್ತೇವೆ. ಆದ್ರೆ ಈಗ ನಾವು ಆ ಪ್ರಾರ್ಥನೆ ಮಾಡಬಾರ್ದು. ಹಳೆ ಒಡಂಬಡಿಕೆಯವರಿಗೆ ಹೊಸ ಒಡಂಬಡಿಕೆಯ ದರ್ಶನವಿಲ್ಲ. ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಮತ್ತಾಯನ ಬರೆಸುವಾರ್ಥ 5ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಸಂಗವನ್ನು ಮಾಡಿದಾಗ, ನಾವು ಕ್ರಿಸ್ಟಾಲಜಿನಲ್ಲಿ ಪ್ರಿಯ ಸಹೋದರ ವಿಲಿ ಚಾರ್ಲ್ ಹೇಳ್ತಿದ್ದಾಗ ನಾವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಅಂಕುಡೊಂಕು ಮಾರ್ಗವನ್ನ ಆತನು ಸರಿ ಮಾಡುವಂತ ದೇವರಾಗಿ ಬರುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಗ್ಗಿಸಿಕೊಳ್ಳೋನಾಗಿ ಯೋಹಾನನ ಬಳಿಯಲ್ಲಿ ಹೋಗಿ ದೀಕ್ಷಾಸ್ನ ಅಂತ ಧರ್ಮ ಎಲ್ಲವೂ ಹೀಗೆ ಸಾಗಲಿ, ಲೆಟ್ ದ ರೈಚಿಯಸ್ನೆಸ್ ಬಿ ಫಾಲೋಡ್ ಲೈಕ್ ದಿಸ್. ದೀನತ್ವ ಹೊಂದಿದವನು, ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾದ್ಲಿಕ್ಕೆ ಬಂದಿಲ್ಲ, ನಾನು ಅದನ್ನ ಪಾಠಿಸ್ಲಿಕ್ಕೋಸ್ಕರವಾಗಿ ಬಂದಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಯ ಆ ಪ್ಯಾಟರ್ನ್ ಬಂದಾಗ ಶತ್ರುಗಳಿಗೋಸ್ಕರವಾಗಿಯೂ ನಾವು ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದನ್ನ ಹೇಳಿದ್ದು, ಪ್ರೇ ಫಾರ್ ಯುವರ್ ಎನಿಮೀಸ್.
ನಿಮಗೆ ಹಿಂಸೆ ಕೊಡ್ತಿದಾರ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಮಾನಸಿಕ ಹಿಂಸೆ ಕೊಡ್ತಿದಾರ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ದೈಹಿಕ ಹಿಂಸೆ ಕೊಡೋ ಪ್ರಯತ್ನವನ್ನು ಮಾಡ್ತಿದಾರ, ಸಾಧ್ಯವಾದ್ರೆ ತಪ್ಪಿಸ್ಕೊಳ್ಳಿ, ಇಲ್ಲ ಫೇಸ್ ಮಾಡಿ. ಆದರೂ ಕೂಡ ಅವ್ರಿಗೋಸ್ಕರವಾಗಿ ಅಟ್ ದಿ ಎಂಡ್ ಆಫ್ ದಿ ಡೇ, ಸೂರ್ಯ ಮುಳುಗೋಷ್ಟ್ರೊಳಗಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ನಮಗೆ ಹೊಸ ಒಡಂಬಡಿಕೆ, ನ್ಯೂ ಟೆಸ್ಟಮೆಂಟಲ್ ಪ್ಯಾಟರ್ನ್, ಹೊಸ ಒಡಂಬಡಿಕೆಯ ದರ್ಶನಕ್ಕೆ ಬಂದಂತ ನಾವು ಎಷ್ಟು ಧನ್ಯರು. ಜೀವಬಾಧ್ಯರ ಪಟ್ಟಿ ಎಂಬುದು ಇದೆ, ಅದರಿಂದ ಕೆಲವರ ಹೆಸರುಗಳು ಅವು ಅಳಿಸಿ ಹಾಕಲ್ಪಡ್ತವೆ ಎಂಬುದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಮತ್ತೊಮ್ಮೆ ಕಾಣ್ತೇವೆ, ದಾವೀದನು ಮಾಡಿರುವ ಪ್ರಾರ್ಥನೆಯಿಂದ. ಅದರಿಂದ ನಾವು ಅರ್ಥ ಮಾಡ್ಕೊಳ್ತೇವೆ. ಮತ್ತು ಇನ್ನೊಂದು ಸಂಗತಿನ ನಾವು ಮುಂದಕ್ಕೆ ನೋಡೋಣ. ಕೀರ್ತನೆ 139:16, ಸಾಮ್ಸ್ 139 and 16. ನಮ್ಮ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಆತನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸೋ ಮಚ್ ಕನ್ಸರ್ನ್. ಮಲಾಖಿ ಗ್ರಂಥದಲ್ಲಿ ಇನ್ನೊಂದು ಓದಿ ಸಿಸ್ಟರ್. ಥ್ಯಾಂಕ್ ಯು. ಏನೋ ಆಯ್ತು. ಕೀರ್ತನೆ 139:16. ಇನ್ನಲ್ಲೇನೋ ಮಾತಾಡುದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಸಾಕು ಬ್ರದರ್, ಸಾಕು. ನಮಗೆ ಆ ರೆಫರೆನ್ಸ್ ಬೇಕಾಗಿತ್ತು. ಇಲ್ಲಿ ಮತ್ತೊಮ್ಮೆ ದಾವೀದನು ಹೇಳ್ತಾನೆ, ದೇವ್ರೇ, ನಾನು ಎಲ್ಲಿಗೆ ಹೋದ್ರೂ ನಿನಗೆ ಗೊತ್ತುಂಟು. ನಾನು ಕೂತ್ಕೊಳ್ಳುವುದು, ಹೇಳುವುದು, ನಾನು ನಡೆಯುವುದು ಎಲ್ಲವೂ, ನಾನು ಮಲಗುವುದು ಎಲ್ಲವೂ ನಿನಗೆ ಗೊತ್ತುಂಟು. ನಿನ್ನ ದೃಷ್ಟಿಯಿಂದ ನಾನು ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲಿಗೆ ಹೋಗ್ಲಿ? ನೀನು ನನ್ನನ್ನು ನಿರ್ಮಿಸುವ ರೀತಿಯನ್ನು ನೋಡುವುದಾದ್ರೆ ನನಗೆ ಆಶ್ಚರ್ಯವೂ ಭಯವೂ ಉಂಟಾಗುತ್ತದೆ ಎಂಬುದಾಗಿ ಹೇಳ್ತಾನೆ ಭಕ್ತನು. ಪ್ರಿಯರೇ, ಆಯುಷ್ಕಾಲದ ದಿನ ಒಂದು ದಿನ ಪ್ರಾರಂಭ ಆಗ್ತದೆ. ನಾವು ನರಮಾತ್ರರು, ನರಮನುಷ್ಯರೆಲ್ಲರಿಗೂ ಕೂಡ ಆಯುಷ್ಕಾಲದ ಪ್ರಥಮ ದಿನ ಕರ್ತನಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಿಲ್ಲ. ಆತನು ತನ್ನ ಗ್ರಂಥದಲ್ಲಿ ನಾವು ಪಿಂಡವಾಗಿರುವಾಗಲೇ ದೇವರ ದೃಷ್ಟಿ ಆ ತಾಯಿಯ ಗರ್ಭದಲ್ಲಿರುವಂತಹ ಪಿಂಡದ ಮೇಲೆ ಬರ್ತದೆ. ಇವತ್ತು ಸ್ಕ್ಯಾನಿಂಗ್ ಮಾಡ್ತಾರೆ, ಬಟ್ ಸ್ಕ್ಯಾನಿಂಗ್ ನಲ್ಲಿ ಅವ್ರು ಏನು ಹೇಳಲ್ಲ. ಜೊತೆಗೆ ಅವ್ರ ಸ್ಕ್ಯಾನಿಂಗ್ ನಲ್ಲಿ ಕ್ಲಾರಿಟಿ ಇರಲ್ಲ. ಆದ್ರೆ ಕರ್ತನ ಸ್ಕ್ಯಾನಿಂಗ್ ನಲ್ಲಿ ಆತ ಏನಕ್ಕೋಸ್ಕರ ಹುಟ್ಟುನಿದ್ದಾನೆ. ಯೆರೆಮೀಯನೇ, ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ನೋಡಿದ್ದೇನೆ. ದಾವೀದನು ಇದೇ ಮಾತನ್ನು ಹೇಳ್ತಿದ್ದಾನೆ. ನೀನು ರೂಪಿಸಲ್ಪಡುವಾಗಲೇ, ವೆನ್ ಯು ಆರ್ ಇನ್ ದ ಮದರ್ಸ್ ವೋಮ್ ಐ ಹ್ಯಾವ್ ಚೋಸನ್ ಯು. ತಾಯಿಯ ಗರ್ಭದಲ್ಲಿಯೇ ನಮ್ಮನ್ನ ರೂಪಿಸಿರುವಂತ ರೀತಿ ಎಷ್ಟು ಆಶ್ಚರ್ಯ. ಆ ಬರ್ತ್, ಡೇಟ್ ಆಫ್ ಬರ್ತ್, ಅದೇ ಕರೆಕ್ಟ್ ಡೇಟ್ ಆಫ್ ಬರ್ತ್. ನಾವು ಹುಟ್ಟಿರುವ ಈ ಲೋಕಕ್ಕೆ ಆಗಮಿಸಿರುವ ಡೇಟ್ ಆಫ್ ಬರ್ತ್ ಅಲ್ಲ. ಆದ್ರೆ ದೇವರು ನಾವು ಯಾವಾಗ ನಮ್ಮ ಈ ಭೂಲೋಕದ ಯಾತ್ರಾ ಪಿಂಡವಾಗಿ ಪ್ರಾರಂಭ ಮಾಡಿದವೋ ಆ ಪ್ರಥಮ ದಿನ ಇಟ್ ಈಸ್ ನೋನ್ ಟು ಗಾಡ್. ಮಹಾಭಕ್ತನು, ಎಂತ ಅದ್ಭುತವಾದಂತಹ ಸಂಗತಿಗಳು ಸತ್ಯವೇದಲ್ಲಿವೆ. ಪ್ರಿಯರೇ, ನಾವೊಂದೊಂದನ್ನು ಧ್ಯಾನಿಸುತ್ತಾ ಆ ಗ್ರಂಥಗಳ ಆ ಪ್ರಾಮುಖ್ಯತೆ ಅದು ಎಷ್ಟು ಅಮೂಲ್ಯವಾದದ್ದು. ಆಯುಷ್ಕಾಲದ ಎಲ್ಲಾ ದಿನಗಳು ಕರ್ತನಲ್ಲಿ. ಪ್ರಿಯರೇ, ನಾನು ಮುಂದಕ್ಕೆ ಹೋಗ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ನಾವೇನು ದಾನಿಯೇಲ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 1ನೇ ವಚನ, ಇದು ಬಹಳ ಮುಖ್ಯವಾಗಿರುವಂತಹದ್ದು. ಯಾಕಂದ್ರೆ ಈತ ಹಳೆ ಒಡಂಬಡಿಕೆಯ ಪ್ರವಾದಿ ಆಗಿದ್ದಾಗ್ಲೂ ಕೂಡ ಹೊಸ ಒಡಂಬಡಿಕೆಯ ದರ್ಶನವನ್ನು ಹೊಂದಿರುವಂತಹ ಒಬ್ಬ ಪ್ರವಾದಿ. ಹಿ ಈಸ್ ಎನ್ ಓಲ್ಡ್ ಟೆಸ್ಟಮೆಂಟಲ್ ಪ್ರಾಫಿಟ್ ವಿತ್ ಅ ವಿಷನ್ ಆಫ್ ನ್ಯೂ ಟೆಸ್ಟಮೆಂಟ್. ದಯಮಾಡಿ ಓದಿ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ವಾಟ್ ಎ ಗ್ರೇಟ್ ನ್ಯೂಸ್ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ರಕ್ಷಣೆ ಹೊಂದಿರುವ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ನಮಗೆ ಕಾಣದೋ ಕರ್ತನಲ್ಲಿ. ಪ್ರಿಯರೇ, ಆ ಮಾತು ಬಹಳ ಸ್ಪಷ್ಟವಾಗಿ
ನಾವು ನೆನೆಸ್ಕೋಬೇಕು. ಈ ರಕ್ಷಣೆ ವಿಷಯದಲ್ಲಿ ದಾನಿಯೇಲನು ತಿಳಿದು ಬರೆದಿದ್ದಾನಲ್ಲ, ಅನೇಕರು ಬರೆದಿದ್ದಾರೆ. ಯೆಶಾಯ ಗ್ರಂಥದಲ್ಲಿ ಕೂಡ ನಾವು ಕಾಣ್ತೇವೆ. ಹಳೆ ಒಡಂಬಡಿಕೆಯ ಭಕ್ತರಿಗೆ ಯಾವುದು ಪ್ರಾಪ್ತವಾಗ್ಲಿಲ್ಲವೋ ಹೊಸ ಒಡಂಬಡಿಕೆಯ ಕಾಲಘಟ್ಟದಲ್ಲಿ, ಈ ಕೃಪಾಯುಗದಲ್ಲಿ, ಈ ಸಭಾ ಕಾಲದಲ್ಲಿ ಜೀವಿಸುವಂತ ನಿಮಗೂ ನಮಗೂ ಈ ಒಂದು ಶ್ರೇಷ್ಠ ಸೌಭಾಗ್ಯವನ್ನು ಕರ್ತ ನಮ್ಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ನಾವಿಲ್ಲಿ ಕಾಣ್ತೇವೆ, ಆತನು ಎಂತಹ ಒಂದು ಬಾಧ್ಯತೆಯನ್ನು, ಎಂಥ ಒಂದು ವಿಷಯವನ್ನು ನಮಗೆ ಹೇಳುವಂತನಾಗಿದ್ದಾನೆ. ಯಾರ ಹೆಸರುಗಳನ್ನು, ಅದು ಕನ್ನಡ ಭಾಷೆಯಲ್ಲಿ ಯಾಕೆ ಪ್ಯಾರಂಥಸಿಸ್ ಬ್ರಾಕೆಟ್ ಅಲ್ಲಿ ಬಂದಿದ್ದು ಗೊತ್ತಿಲ್ಲ, ಬಟ್ ಬೇರೊಂದು ಭಾಷಾಂತರದಲ್ಲಿ ಬ್ರಾಕೆಟ್ ಇಲ್ದಲೆ ಜೀವಬಾಧ್ಯರ ಪಟ್ಟಿಯಲ್ಲಿ ಅಂತಲೇ ಇದೆ, ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಕರ್ತನಲ್ಲಿ ಪ್ರಿಯರೇ, ಅವರೆಲ್ಲರೂ ರಕ್ಷಿಸಲ್ಪಡುವರು. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ? ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಾನೀಗ ಹೊಸ ಒಡಂಬಡಿಕೆಗೆ ಹೋಗ್ತಾ ಇದ್ದೀನಿ, ಹಳೆ ಒಡಂಬಡಿಕೆಯಿಂದ. ಯೇಸು ಸ್ವಾಮಿ ಹತ್ರ ಶಿಷ್ಯರು ಬರ್ತಾರೆ. ಲೋಕನ ಸುವಾರ್ತ 9ನೇ ಅಧ್ಯಾಯ ಕೊನೆ ಭಾಗದಲ್ಲಿ 3 ಶಿಷ್ಯರುಗಳು 3 ನೆಪಗಳನ್ನು ಹೇಳಿ ಹೋಗ್ತಾರೆ. ಒಬ್ಬ ಹೇಳ್ತಾನೆ, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ. ಆಗ ಯೇಸು ಸ್ವಾಮಿಗೆ ಆತನ ಹೃದಯದಲ್ಲಿರುವಂತ ಆ ಕಮರ್ಷಿಯಲ್ ಮೈಂಡ್ ಸೆಟ್ ಗೊತ್ತಾಗ್ತದೆ, ಆ ಬಿಸ್ನೆಸ್ ಮೈಂಡ್. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನು ತಲೆಯನ್ನು ಮರೆಯಾಗಿಟ್ಟುಕೊಳ್ಳುವಷ್ಟು ಮಾತ್ರ ಕೂಡ ಸ್ಥಳವಿಲ್ಲ. ಹಿ ರಿಜೆಕ್ಟೆಡ್. ಇನ್ನೊಬ್ಬ, ನಾನು ತಂದೆಯ ಬಳಿ ಹೋಗಿ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರ್ತೇನೆ, ಆತನು ಬಂದಿಲ್ಲ. 3ನೇವನು, ನಾನು ಹೋಗಿ ಹೇಳಿ ಬರ್ತೇನೆ, ಐ ವಿಲ್ ಗೋ ಅಂಡ್ ಟೆಲ್ ಅಂಡ್ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತಾನೆ. ಅವರು 3 ಕೂಡ ಹಿಂತಿರುಗಿ ಬರ್ಲಿಲ್ಲ. ಆದ್ರೆ 10ನೇ ಅಧ್ಯಾಯಕ್ಕೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನು 70 ಜನ ಶಿಷ್ಯರನ್ನು ಕಳಿಸ್ತಾನೆ. ಇದು ನಮ್ಮೆಲ್ಲರಿಗೂ ಒಂದು ಪಾಠ. ಸೇವೆಯಲ್ಲಿ ನೀನು ಉಪಯೋಗಿಸಲ್ಪಡ್ತಾ ಮುಂದಕ್ಕೆ ಹೋಗ್ತಿಲ್ವೋ, ಇಫ್ ಯು ಕೆನಾಟ್ ಗೋ, ಇಫ್ ಯು ಡು ನಾಟ್ ಗೋ, ಯು ನೀಡ್ ನಾಟ್ ಥಿಂಕ್ ದಟ್ ಗಾಡ್ ಹ್ಯಾಸ್ ನೋ ಸರ್ವೆಂಟ್ಸ್. ದೇರ್ ಆರ್ ಥೌಸಂಡ್ಸ್ ಆಫ್ ಸೆರಾಫಿಯಸ್, ಕೆರೂಬಿಗಳಿದ್ದಾರೆ. ಹಾಗೆ ತಾನು ಆರಿಸ್ಕೊಂಡವರು ಇನ್ನು ಬೇರೆ ಎಷ್ಟೋ ಜನ ಇದ್ದಾರೆ ಭೂಮಂಡಲದಲ್ಲಿ, ಭೂಲೋಕದಲ್ಲಿ. ಆತನ ಹೆಸರನ್ನು ಪ್ರಖ್ಯಾತ ತರೋದಕ್ಕೆ ಯಾರನ್ನೋ ಉಪಯೋಗಿಸ್ಕೊಳ್ತಾನೆ ಕರ್ತನು. 70 ಜನ ಶಿಷ್ಯರನ್ನ ಆರಿಸ್ಕೊಂಡು ಅವ್ರನ್ನ ಕಳಿಸ್ತಾನೆ. ಅವ್ರು ಹೋಗಿ, ಸ್ವಾಮಿ ನಿನ್ನ ಹೆಸರಿನಲ್ಲಿ ದೆವ್ವಗಳು ಕೂಡ ಒಳಗಾಗ್ತವಲ್ಲ ಅಂತ ಅವರು ಫಸ್ಟ್ ಆ ಪ್ರಾರಂಭ ಶೂರತ್ವ ಹಾಗಿರ್ತದೆ. ಬಿಗಿನಿಂಗ್ ಪ್ರಾಯಶಃ ನಾನು ನೆನೆಸ್ತೀನಿ, ಅವರೆಲ್ಲರೂ ಬಹಳ ಯವನಸ್ಥರು, ಖುಷಿಯಾಗಿ ಹೋಗಿದ್ದಾರೆ. ಆದ್ರೆ ಸ್ವಾಮಿ ಮಾತು ಹೇಳ್ತಾರೆ, ದಯಮಾಡಿ ನೋಡಿ ಅಕ್ಕ ಓದಿ 10ನೇ ಲೂಕನ ಬರೆಸುವಾರ್ತ 10ನೇ ಅಧ್ಯಾಯ 20ನೇ ವಚನ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 20. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಅದೇ ಗಳಿಗೆಯಲ್ಲಿ ಓದಿ ಬ್ರದರ್, ಓದಿ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದ್ರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಥ್ಯಾಂಕ್ ಯು ಬ್ರದರ್. ಸಾಕು ಬ್ರದರ್, ಥ್ಯಾಂಕ್ ಯು. ಬಾಲಕರ ಮಧ್ಯೆ, ಚಿಕ್ಕ ಮಕ್ಕಳ ಮಧ್ಯದಲ್ಲೇ ನಿಮ್ಮ ಸೇವೆ. ಥ್ಯಾಂಕ್ ಯು. ಆ ವಚನ ಕಂಪ್ಲೀಟ್ ಮಾಡಿದರೆ ಸಂತೋಷ. ಶಿಷ್ಯರಿಗೆ ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ, ದೆವ್ವಗಳು ಒಳಗಾಗಿವೆ ಅಂದಾಗ ಎಷ್ಟು ಆಶ್ಚರ್ಯ, ಅದೆಷ್ಟು ಸಂತೋಷ ಅಲ್ವಾ? ಅದೇ ಸ್ವಾಮಿ ಹೇಳ್ತಾರೆ, ದಟ್ ಈಸ್ ನಾಟ್ ಅವರ್ ವೇ ಆಫ್ ಪ್ಲೆಷರ್. ಅದಲ್ಲ ನಮ್ಮ ಸಂತೋಷಕ್ಕೆ ಕಾರಣ ಆಗ್ಬೇಕಾಗಿರೋದು. ದೆವ್ವಗಳು ಹೋಗದೇ ಇರಬಹುದು, ಅಥವಾ ವಾಕ್ಯ ಇರೋ ಕಡೆ ದೆವ್ವಗಳು ಬರೋದೇ ಇಲ್ಲ. ಕೆಲವರು ಆ ದೃಷ್ಟಿಯಲ್ಲೇ ಹೋಗ್ತಾ ಇರ್ತಾರೆ, ದೇವ್ರು ಅವ್ರನ್ನಂಗೆ ನಡೆಸ್ತಾರೆ. ಸತ್ಯವೇದ ಮನೆಯಲ್ಲಿದ್ದು ದೇವ್ರ ಸನ್ನಿಧಾನದಲ್ಲಿ ಧ್ಯಾನ ಮಾಡ್ಕೊಳ್ತಾ ನಾವು ವಿಶ್ವಾಸ ನಂಬಿಕೆಯ ಮಾರ್ಗದಲ್ಲಿ ಜೀವಿಸ್ತಿರುವಾಗ ನಮಗೆ ನಾವು ಕುಂಬಳಕಾಯಿ ಹೊಡಿಬೇಕಾಗಿಲ್ಲ, ಅಥವಾ ಇನ್ನೇನು ನಿಂಬೆ ಹಣ್ಣು ಇಡ್ಬೇಕಾಗಿಲ್ಲ. ಇವೆಲ್ಲ ಕೂಡ ನಂಬಿಕೆ ಮಾರ್ಗಕ್ಕೆ ಬಾರದೇ ಇರ್ತಕ್ಕಂಥ ಜನರು
ಅವರ ಒಂದು ಮೌಢ್ಯತೆ ಮೂಲಕವಾಗಿ ಅಂಧಕಾರ ಶಕ್ತಿಗಳಿಗೆ ಭಯಪಟ್ಟು ಆ ರೀತಿ ಮಾಡ್ತಾರೆ. ಬಟ್ ನಾವು ಬಿಡುಗಡೆ ಹೊಂದಿದಂಥವ್ರು, ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥವ್ರು, ನನ್ನ ಪೂರ್ವಾಶ್ರಮದಲ್ಲಿ ನಾವು ಅವುಗಳನ್ನು ಮಾಡುವಂಥವ್ರಾಗಿದ್ದು. 3 ದಾರಿ ಸೇರೋ ಕಡೆ ಅದೇನೋ ಮಾಡಿದ್ರೆ ಅದರಿಂದ ಒಂದ್ ಸ್ವಲ್ಪ ಶಾಂತಿ ಆಗುತ್ತೆ, ದೃಷ್ಟಿ ಆಗಲ್ಲ, ಇವೆಲ್ಲ ಇದ್ದವು. ಆದರೆ ವೆನ್ ಯು ಕಮ್ ಟು ಲಾರ್ಡ್, ಕರ್ತನಾದ ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ಅದಕ್ಕೆ ನಾವು ವಾಕ್ಯಗಳನ್ನ ಹುಡುಕಿ 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 ಓದಬೇಕು. ಆ ಕಾಂಟೆಕ್ಸ್ಟ್ ಅನ್ನ ಹೆಕ್ಕಿ 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 ತೆಗಿಬೇಕು. ಅದರಲ್ಲಿರುವಂತ ಗೂಢಾಂಶ ತಗೋಬೇಕು. ನಾವು ಪ್ರಕಟಣೆ ಗ್ರಂಥದಲ್ಲೇ ಇದ್ದೀವಿ, ಸಾರ್ದಿಸ್ ಸಭೆಯಲ್ಲೇ ಇದ್ದೀವಿ. ಯೇಸು ಸ್ವಾಮಿ ಹೇಳಿದ್ದು ಜೀವಬಾಧ್ಯರ ಪಟ್ಟಿಯಿಂದ ನಿಮ್ಮ ಹೆಸರುಗಳನ್ನು ಅಳಿಸುವುದೇ ಇಲ್ಲ ಅಂತ. ಅದರಿಂದ ಜೀವಬಾಧ್ಯರ ಪಟ್ಟಿ ಏನು, ಅದರ ಪ್ರಸ್ತಾಪ ಎಲ್ಲೆಲ್ಲಿ ಬರ್ತದೆ, ಅದನ್ನ ಅರ್ಥೈಸ್ಕೊಳ್ಳುವ ರೀತಿ ಹೇಗೆ ನಾವು ಎಂಬುದನ್ನ ಗಮನಿಸುವುದಕ್ಕೋಸ್ಕರವಾಗಿ ಈ ಒಂದು ಅಧ್ಯಯನ ಮಾಡ್ತಾ ಧ್ಯಾನಿಸ್ತಾ ಹೋಗ್ತಾ ಇದೀವಿ ಪ್ರಿಯರೇ. ಹಾಗಾಗಿ ಅಲ್ಲಿ ನಾವು ಗಮನಿಸ್ತೇವೆ, ಸ್ವಾಮಿ ಹೇಳಿರೋ ಆ ಮಾತು ಅದು ನಮಗೆ ಅನ್ವಯಿಸುತ್ತದೆ. ಸಹೋದರರ ಸಭೆಗಳಲ್ಲಿರುವಂತ ನಾವುಗಳು ಅದ್ಭುತ ಆಶ್ಚರ್ಯಗಳಿಗೆ ಮಣೆ ಹಾಕುವಂತವ್ರಲ್ಲ. ಯಾಕಂದ್ರೆ ದೇವರು ತಾನೇ ಅದ್ಭುತಕರನು, ಆತನನ್ನೇ ನಾವು ಹೊಂದಿದ್ದೇವೆ, ಆತನೇ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಾವು ಪ್ರಾರ್ಥಿಸ್ತೇವೆ, ನಾವು ಪ್ರಾರ್ಥಿಸ್ಕೊಳ್ತೇವೆ, ನಮಗಾಗಿ ಪ್ರಾರ್ಥಿಸ್ತಾರೆ. ಆದರೆ ನಾವು ಏನೋ ಒಂದು ವಿಶೇಷ ಉಪವಾಸ ಪ್ರಾರ್ಥನೆ ಅಂತ ಸಭೆಯಲ್ಲಿ ಪ್ರಕಟಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಾಮಿ ಹೇಳ್ತಾರೆ, ನೀನ್ ಬಾಕ್ಲಾಕೋ, ಎಣ್ಣೆ ಹಚ್ಕೊ ಮುಖಕ್ಕೆ, ನೀನು ಸಂತೋಷವಾಗಿದೆ ಅಂತ ನಿನ್ ಮನಸ್ಸಿಗೆ ತೋಚಿದ್ರೆ, ನಿನ್ ಮನಸ್ಸಿನಲ್ಲಿ ಏನೋ ಕರಕರೆ ಇದ್ರೆ, ನಿನಗೆ ಆ ರೀತಿ ಆಲೋಚನೆ ಬಂದ್ರೆ ಗಾಡ್ ವಿಲ್ ಲೀಡ್ ಯು, ದೇವ್ರನ್ನೇ ನಡೆಸ್ತಾನೆ. ಆದ್ರೆ ನಾವು ಎಲ್ಲವುಗಳಿಂದ ಬಿಡುಗಡೆ ಹೊಂದಿ ಹೊಸ ಒಡಂಬಡಿಕೆಗೆ ಬಂದಾಗ ಸ್ವಾಮಿ ಹೇಳ್ತಾನೆ, ನಮ್ಮ ಆನಂದ, ನಮ್ಮ ಸಂತೋಷ, ನಾವು ಆತನ ಜೊತೆಯಲ್ಲಿ ಯುಗ ಯುಗಗಳು ಇರ್ತೇವೆ, ಸದಾ ಕಾಲ ಇರ್ತೇವೆ. ಆ ಕಳ್ಳನು ಕೇಳ್ತಾನೆ ಸ್ವಾಮಿಗೆ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊ ಅಂದಾಗ, ಶಿಲುಬೆಯ ಅಲ್ಲಿರುವಂತಹ ಕಳ್ಳನ್ ಕೇಳಿದಾಗ ಸ್ವಾಮಿ ಹೇಳ್ತಾರೆ, ಇವತ್ತೇ ನೀನು ನನ್ನ ಸಂಗಡ ಪರದೇಶನಲ್ಲಿರುವಿ. ನನ್ನ ಮಾತುಗಳು ಕೇಳಿಸ್ಕೊಳ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿ, ಯಾರ ಸಂಪೂರ್ಣ ನೀವಿನ್ನೂ ಸಮರ್ಪಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಕರ್ತನಿಗೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳ್ರಿ. ಅಥವಾ ಇನ್ನು ಈ ಮಾತುಗಳನ್ನ ಅವ್ರಿಗೆ ತಿಳಿಸಿ, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಸಲ್ಪಡುವುದೇ ಶ್ರೇಷ್ಠ ಭಾಗ್ಯ. ಅದಕ್ಕಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತೇವೆ. ಅದಕ್ಕಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಒಡೆಯನನ್ನಾಗಿ ನಾವು ಸ್ವೀಕರಿಸ್ತೇವೆ. ಮುಂದಕ್ಕೆ ಹೋಗ್ತೀನಿ. ಇನ್ನು ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರ್ತಾವ ಅಂದ್ರೆ ಸುವಾರ್ತೆ ಸಾರುವವರು. ಹಳೆ ಒಡಂಬಡಿಕೆಯಲ್ಲಿ ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ರಮ್ಯವಾಗಿವೆ, ಎಷ್ಟು ಮನೋಹರವಾಗಿವೆ ಎಂಬುದಾಗಿವೆ. ಆದ್ರೆ ಇಲ್ಲಿ ಒಂದು ಅಪೊಸ್ತಲನಾದ ಪೌಲ ಆ ಜೀವಬಾಧ್ಯರ ಪಟ್ಟಿ ವಿಷಯದಲ್ಲಿ ಒಂದು ಹೊಸ ಕಾಂಟೆಕ್ಸ್ಟ್, ಹೊಸ ಸಂದರ್ಭ ಪ್ರಯೋಗಿಸಿ ಹೇಳಿದ್ದಾರೆ. ದಯಮಾಡಿ ನೋಡ್ರಿ, ಫಿಲಿಪ್ಪದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನಕ್ಕೆ ನಿಮ್ಮ ದೃಷ್ಟಿಯನ್ನು ಸಾರಿಸ್ಬೇಕಂತ ಕೇಳ್ಕೊಳ್ತೇನೆ. ನಾನು ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಸಾರ್ದಿಸ್ ಸಭೆನ ಇನ್ನೊಂದು ತರಗತಿ ತಗೊಂಡು ನಾನು ಮುಕ್ತಾಯ ಮಾಡ್ತೇನೆ. ಸುಮಾರು ಕ್ಲಾಸಸ್ ತಗೊಂಡಿದ್ದೇನೆ. ದಯಮಾಡಿ ನೋಡಿ ಸಿಸ್ಟರ್, ಫಿಲಿಪ್ಪದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೇಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಜೊತೆ ಕೆಲಸಗಾರರು, ವಿ ನೀಡ್ ಟು ರೆಸ್ಪೆಕ್ಟ್ ದ ಕೋ ವರ್ಕರ್ಸ್. ಈಗ ನಮ್ಮ ಸಹೋದರರು, ನಾವು ಜೊತೆ ಕೆಲಸಗಾರರು ನಾವು ಯಾರಿದ್ದೀವಿ, ಈ ಜುಮ್ಯಾಪ್ ಅಲ್ಲಿ ಇರುವಂತವ್ರು, ಸಹೋದರ ಸೈಮನನ ಆದಿಯಿಂದ ಹಿಡಿದು ಮತ್ತು ಇವತ್ತು ಲೀಡ್ ಮಾಡುವ ಸಹೋದರ ಫ್ರಾಂಕ್ಲಿಸ್ ಆಗ್ಲಿ, ಮತ್ತು ಫ್ರಾಂಕ್ಲಿನ್ ಜೈರಾಜ್ ಸಹೋದರ ಆಗ್ಲಿ, ಮತ್ತು ನಾವೆಲ್ಲರೂ ಕೂಡ ಆತನ ಜೊತೆ ಕೆಲಸಗಾರರಾಗಿರುವಂತವ್ರಾಗಿತ್ತು. ಈಗ ನಾವು ನಮ್ಮ ಆ ಆನಂದ, ಆ ಸಂತೋಷ, ಆತನು ಹೇಳುವಂಥದ್ದು, ಪೌಲನ ಹೇಳ್ತಿದ್ದಂತ ಮಾತನ್ನ ನೋಡಿದಾಗ ಇವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿವೆ. ಒಂದೇ ಸಾರಿ ನಾವು ಅಡ್ಮಿಷನ್ ತಗೊಂಡಿದೀವಿ ಅನ್ನೋ ಹಾಗೆ, ಕ್ಲಾಸ್ ಮೀಟ್ಸ್ ಅನ್ನೋ ಹಾಗೆ, ಪರಲೋಕದ ಮೀಟ್ಸ್ ಹಾಗೆ, ಆ ಪೌಲನ ಭಾಷೆಯಲ್ಲಿ ನಾವು ಅದನ್ನು ನೋಡಿದಾಗ
ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆ. ತನ್ನ ಜೊತೆ ಕೆಲಸಗಾರರಿಗೆ, ತನ್ನ ಜೊತೆಯಲ್ಲಿ ಕಾರ್ಯ ಮಾಡೋರಿಗೆ, ದೇವರ ಕೆಲಸ ಮಾಡುವಂತವ್ರನ್ನ ಅಷ್ಟಾಗಿ ಪ್ರೀತಿಯಿಂದ ಕಾಣೋನಾಗಿದ್ದನು ಪೌಲನು. ಎಫ್ರದೀತನ ವಿಷಯದಲ್ಲಿ ಬರೆಯುತ್ತಾ, ಎಫ್ರದೀತನ ನಿಮ್ಮ ಬಳಿಗೆ ಕಳಿಸ್ತಾನೆ, ಆತನು ದೂತನು ಮತ್ತು ದೇವರ ಮಹಿಮೆಯೂ ಆಗಿದ್ದಾನೆ. ಒನಿಸಿಮನ ನಿಮ್ಮ ಬಳಿಗೆ ಕಳಿಸ್ತೇನೆ, ಆತನನ್ನ ನೀವು ಸೇರಿಸ್ಕೊಳ್ಳಿರಿ. ವಾಟ್ ಎ ಕನ್ಸರ್ನ್. ಯಾಕಂದ್ರೆ ಅವ್ರಿಗೆ ನಾವ್ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು, ನಾವ್ ಯಾಕೆ ಅವ್ರಿಗೆ ಗೌರವ ಕೊಡ್ಬೇಕು? ಯಾಕಂದ್ರೆ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿವೆ. ದಾವೀದನ ಒಂದು ಕಡೆ ಒಂದು ಮಾತನ್ನ ಹೇಳ್ತಾನೆ ಸೌಲನ ವಿಷಯದಲ್ಲಿ, ಅಭಿಷಿಕ್ತನನ್ನು ನಾನು ಮುಟ್ಟಲಾರೆ. ಐ ಡು ನಾಟ್ ವಾಂಟ್ ಟು ಟಚ್ ಹಿಮ್. ಕರ್ತನಲ್ಲಿ ಪ್ರಿಯರೇ, ನಾನು ಮುಂದಕ್ಕೆ ಹೋಗ್ತೇನೆ. ಈ ಸಂಗತಿಗಳನ್ನ ನಾವು ಧ್ಯಾನಿಸುವಂತರಾಗಿರ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 5ನೇ ವಚನ ನಾವೀಗ ಓದಿರುವಂತಹದ್ದು. ಅದರಲ್ಲಿ ಯಾರಿಗೆ ಈ ಒಂದು ಹೆಸರು ಬರೆಯಲ್ಪಟ್ಟಿರ್ತದೆ ಮತ್ತೊಮ್ಮೆ ನೋಡೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 5ನೇ ವಚನ. ಜಯಶಾಲಿಗೆ ಹೀಗೆ ಪ್ರಕಟಣೆ 3:5 ಹೊದಿಸುವರು, ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಈ ಜಯಶಾಲಿಗಳು ಮತ್ತು ಶುಭ್ರ ವಸ್ತ್ರಗಳು, ಈ ಎರಡು ಪದಗಳನ್ನ ವಿವರಿಸಿದ್ದಕ್ಕೆ ಇನ್ನು 1 ಅವರ್ ಬೇಕಾಗುತ್ತೆ. ಇದು ನಾನು ಮುಂದಿನ ಸಂದರ್ಭದಲ್ಲಿ ಟೈಮ್ ಲೈನ್ ಆಫ್ ದಿ ಸಾರ್ದಿಸ್ ಸಭೆಯ ಟೈಮ್ ಲೈನ್ ಇದರಲ್ಲಿ ತಗೊಳ್ಳುತ್ತಾ ಅದರ ಒಂದು ಇಂಟರ್ಪ್ರಿಟೇಷನ್ ನಲ್ಲಿ ನೆಲ್ಸನ್ ಡಾರ್ಬೆ ಅವರು ಬರೆದಿರುವಂತ ಒಂದು ಅದ್ಭುತವಾದಂತ ಒಂದು ದೊಡ್ಡ ಗ್ರಂಥ ಇದೆ. ಹಲವಾರು ಜನರು, ನಮ್ಮ ಬ್ರದರನ್ ಸಭೆಯ ಸಹೋದರರುಗಳು ಪ್ರಕಟಣೆ ಗ್ರಂಥದ ಬಗ್ಗೆ ಹಲವಾರು ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದಾರೆ. ಆದ್ರೆ ಕರ್ತನಲ್ಲಿ ಪ್ರಿಯರೇ, ಬಹಳ ಮುಖ್ಯವಾದದ್ದ ಆಧಾರ ನಾವು ವಾಕ್ಯವನ್ನೇ ತಗೋಬೇಕು. ಆದರೆ ಆ ಚಾರಿತ್ರಾತ್ಮಕವಾಗಿ ನೋಡುವಾಗ, ಇತಿಹಾಸಕಾರರ ಟಿಪ್ಪಣಿಗಳನ್ನು ಗಮನಿಸಿದಾಗ ಅದು ಒಂದಕ್ಕೊಂದು ಹೋಲಿಕೆ ಆಗುವುದಾದ್ರೆ, ಪರಿಶುದ್ಧಾತ್ಮ ದೇವರು ನಡೆಸುವುದಾದ್ರೆ ಅವುಗಳನ್ನು ನಾವು ಧ್ಯಾನಿಸಬೇಕಾಗ್ತದೆ. ಕರ್ತನ ಚಿತ್ತವಿದ್ರೆ ಮುಂದಿನ ಸಂದರ್ಭ ನಾನು ಆ ಜಯಶಾಲಿಗಳು ಯಾರು, ಆ ಶುಭ್ರ ವಸ್ತ್ರಗಳು ಯಾರವು, ಇನ್ನೊಂದು ಕಡೆ ಅದು ಮೈಲಿಗೆ ಆಗದ ವಸ್ತ್ರಗಳು ಎಂಬುದಾಗಿ ಹೇಳಲ್ಪಟ್ಟಿದೆ 4ನೇ ವಚನ. ಅವ್ರು ಯಾರು ಎಂಬುದನ್ನ ನಾವು ಪುನಃ ನೋಡೋಣ ಮತ್ತೊಮ್ಮೆ. ಮತ್ತೆ ನಾವು ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತಿದೆ ಜೀವಬಾಧ್ಯರ ಪಟ್ಟಿಯ ಬಗ್ಗೆ. ದಯಮಾಡಿ ಓದಿ ಸಿಸ್ಟರ್. 13ನೇ ಅಧ್ಯಾಯ 8ನೇ ವಚನ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಇನ್ನೊಂದು ವಚನ ಓದಿ ಸಿಸ್ಟರ್. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವಜನರ ತಾಳ್ಮೆಯೂ ನಂಬಿಕೆಯೂ ತೋರಿ ಬರುತ್ತವೆ. ಥ್ಯಾಂಕ್ ಯು ಸಿಸ್ಟರ್. ಕರ್ತನಾದ ಯೇಸು ಸ್ವಾಮಿ ಈ ಮಾತನ್ನ ಸುವಾರ್ತೆಗಳಲ್ಲಿ ಒಂದು ಕಡೆ ಹೇಳಿದ್ದನ್ನು ಕೂಡ ನಾವು ನೆನಪು ಮಾಡಿಕೊಳ್ತೇವೆ. ಈಗ ಈ ಜೀವಬಾಧ್ಯರ ಪಟ್ಟಿ ಯಾರ ಬಳಿಯಲ್ಲಿದೆ? ಯಜ್ಞದ ಕುರಿಯಾದ ಆತನ ಬಳಿಯಲ್ಲಿ. ನಾವು ಆ ವಚನದಲ್ಲಿ ಕಾಣ್ತೇವಲ್ಲ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿಲ್ಲವೋ ಅವರೆಲ್ಲರೂ ಕೂಡ ಆ ಸಂಕಟ ಕಾಲದಲ್ಲಿ, ಶ್ರಮೆಗಳ ಕಾಲದಲ್ಲಿ, ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ, ಆ ಸಂದರ್ಭಗಳಲ್ಲಿ ಆ ಮೃಗಕ್ಕೆ ನಮಸ್ಕಾರ ಮಾಡುವರು. ಈ ಮುಂದೆ ಬರುವಂತಹ ದಿನಗಳನ್ನು ಕುರಿತು ಯೋಹಾನನು ನಂತರ ಬರೆಯವನಾಗಿದ್ದಾನೆ ಪ್ರಿಯರೇ. ಅದು ನಾವಿಲ್ಲಿ ನೋಡುವಾಗ ಯಜ್ಞದ ಕುರಿಯಾದ ಆತನ ಬಳಿಯಲ್ಲಿ ಇರುವ ಆ ಜೀವ ಗ್ರಂಥ ಬಹಳ ಮುಖ್ಯವಾದದ್ದು. ಅದು ಈತನ ಬಳಿಯಲ್ಲಿ ಉಂಟು. ಮುಂದಕ್ಕೆ ಹೋಗೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ
12ರಿಂದ 15 ವಚನ ಸಿಸ್ಟರ್. ಇದಲ್ಲದೆ ಸತ್ತವರಾದ ಪ್ರಕಟಣೆ ಗ್ರಂಥ. ದೊಡ್ಡವರು ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ 2ನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಬಹಳ ವಿವರವಾಗಿ ಓದಿದ್ರಿ. ನೀವು ಎಷ್ಟೇ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ರು, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರು, ಅಥವಾ ಈ ಲೋಕದ ಟೆಕ್ನಿಕಲ್ಸ್ ಏನೆಲ್ಲ ತಿಳ್ಕೊಂಡಿದ್ರು, ಪರಲೋಕದಲ್ಲಿ ಆ ಯಜ್ಞದ ಕುರಿಯಾದ ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿಲ್ಲವೋ ಆಗ ಸಮುದ್ರವು ತನ್ನಲ್ಲಿರೋ ಆ ಭೂಮಿ ಅದರಲ್ಲಿರುವಂತಹ ಮೃತರನ್ನ ಒಪ್ಪಿಸಿಕೊಟ್ಟಾಗ ಅವರಿಗೆ ನ್ಯಾಯ ತೀರ್ಪಾಗುತ್ತೆ. ಆ ನ್ಯಾಯ ತೀರ್ಪಾಗುವ ಸಂದರ್ಭದಲ್ಲಿ ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರಲ್ಪಟ್ಟಿಲ್ಲವೋ ಅವರು ಬೆಂಕಿಯ ಕೆರೆಗೆ ಹೋಗುವಂತರಾಗಿರ್ತಾರೆ. ಪ್ರಿಯರೇ, ಇದು ಎಷ್ಟು ಭಯಂಕರ! ಆದ್ದರಿಂದ ಸ್ವಾಮಿ ಹೇಳ್ತಾನೆ ಸಾರ್ದಿ ಸಭೆಯವರಿಗೆ, ನೀವು ಆ ಸಂಕಟ ಕಾಲದಲ್ಲಿ, ಆ ಶ್ರಮಗಳ ಕಾಲದಲ್ಲಿ ನಿಮ್ಮ ಹೆಸರು ಅಳಿಸಿಬಿಡುವುದಿಲ್ಲ, ನಿಮ್ಮನ್ನು ನರಕಕ್ಕೆ ಕಳಿಸುವುದಿಲ್ಲ. ಯಾಕಂದ್ರೆ ನೀವು ನನ್ನ ಆಜ್ಞಾನುಸಾರವಾಗಿ, ನನ್ನ ಮಾತಾನುಸಾರವಾಗಿ ನಡೆದುಕೊಳ್ತಾ ಇದ್ದೀರಿ ಎಂಬುದನ್ನು. ಕೊನೆಯದಾಗಿ ಇನ್ನೊಂದು ಸಂಗತಿಯನ್ನು ನಾವು ಓದಿ ಮುಗಿಸ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 21 and 27. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದ ತನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಎಲ್ಲಿಗೆ ಸೇರುವರು? ಅಲ್ಲಿ ಟೈಟಲ್ ತುಂಬಾ ಚೆನ್ನಾಗಿದೆ ನೋಡಿ. ಕನ್ನಡ ಭಾಷೆ ಇದ್ದಷ್ಟು ಸ್ಪಷ್ಟವಾಗಿ ಪ್ರಕಟಣೆ ಗ್ರಂಥ ಪ್ರಾಯಶಃ ನಾನು ಧ್ಯಾನಿಸುವಂತಹದ್ದು. ನನ್ನ ಮದರ್ ಟಂಗ್ ತೆಲುಗು, ಆದರೆ ನನಗೆ ತೆಲುಗು ಭಾಷೆಯಲ್ಲಿಗಿಂತ ಕನ್ನಡ ಭಾಷೆಯಲ್ಲಿ ಸತ್ಯವೇದ ನನಗೆ ಅರ್ಥ ಆದಷ್ಟು ನನ್ನ ಮಾತೃಭಾಷೆಯಲ್ಲಿ ಕೂಡ ನನಗಷ್ಟು ಗೋಚರ ಆಗಲ್ಲ. ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಆಂಧ್ರದಲ್ಲಿ ನಾನು ರಕ್ಷಣೆ ಹೊಂದಿಲ್ಲ, ಕರ್ನಾಟಕ ಬಂದಾಗ ನಾನು ರಕ್ಷಣೆ ಹೊಂದಿದ್ದೆ. ದೇವರು ನಡೆಸಿದ್ರು ಒಬ್ಬ ಸಹೋದರ ಮೂಲಕವಾಗಿ. ಈ ಕನ್ನಡ ಓದೋದು ಕಲ್ತ್ಕೊಂಡೆ, ಈ ಕನ್ನಡ ಬರೆಯೋದು ಕಲ್ತ್ಕೊಂಡೆ. ದೇವರ ಮಹಿಮೆಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ ಶೀರ್ಷಿಕೆ ಅಂದ್ರೆ ಬಹಳ ಚೆನ್ನಾಗಿದೆ. ಹೊಸ ಯೆರೂಸಲೇಮನ್ನು ಕುರಿತದ್ದು. ಹೊಸ ಯೆರೂಸಲೇಮಿಗೆ ಇವರಿಗೂ ಕೂಡ ಈ ಜೀವಬಾಧ್ಯರ ಪಟ್ಟಿ ನಮಗೆ ಹೆಲ್ಪ್ ಆಗುತ್ತೆ. ನೋಡ್ರಿ, ನಮ್ಮ ಹೆಸರುಗಳು ಅಲ್ಲಿ ಇರೋದಾದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿವೆಯೋ ಅವರು ಮಾತ್ರ ಸೇರುವರು. ವಿ ಆರ್ ಲುಕಿಂಗ್ ಟು ದಟ್ ನ್ಯೂ ಜೆರುಸಲೇಮ್, ಆ ಹೊಸ ಯೆರೂಸಲೇಮನ್ನ, ಹೊಸ ಆಕಾಶ ಮಂಡಲವನ್ನ, ಆ ಹೊಸ ಭೂಮಂಡಲವನ್ನ, ಆ ನಿತ್ಯ ಕಾಲವನ್ನ, ಆ ಸಂಗತಿಗಳನ್ನು ಎದುರು ನೋಡುವರಾಗಿ ಜೀವಿಸುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.